ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತುಂಬ ಈಸಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಅಂಟಿನುಂಡೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರು ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಅಂಟಿನುಂಡೆನ ತಂದು ತಿನ್ನೋದಕ್ಕಿಂತ ಮನೇಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಹೊರಗಡೆ ಸ್ಟೋರ್ಗಳಲ್ಲಿ ತಂದರೆ ತುಂಬ ಸುಲಭವಾಗಿ ನಾವು ಕೂಡ ಮನೇಲಿ ಅಂಟಿನುಂಡೆನ ಮಾಡ್ಬೋದು. ಎಕ್ಸ್ಪೆಷಲಿ ಮಕ್ಕಳಿಗೆ, ಚೆನ್ನಾಗಿ ಊಟ ಮಾಡದೇ ಇರೋ ಮಕ್ಕಳಿಗೆ ಅಥವಾ ಊಟ ಚೆನ್ನಾಗಿ ಮಾಡಿದ್ರು ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಈ ಉಂಡೆನ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ಹೈ ಪ್ರೋಟೀನ್ಸ್ ಇರುತ್ತೆ. ಎಕ್ಸ್ಪೆಷಲಿ ಬಾಣಂತಿಯರು ಮಾತ್ರ ಜಾಸ್ತಿ ಈ ಅಂಟಿನುಂಡೆನ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬ ಚೆನ್ನಾಗಿ ಸೇವಿಸ್ತಾ ಇರ್ತಾರೆ. ಬ್ರೀಸ್ಟ್ ಫೀಡಿಂಗ್ ಮಾಡ್ತಾ ಇರೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಥರ ಕೊಬ್ಬರಿದು ಬಟ್ಲಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಅರ್ಧ kg ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀವು ತುರಿದುಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ. ಬಟ್ ಟೈಮ್ ಹಿಡಿದ್ರೆ ಪರವಾಗಿಲ್ಲ, ತುಂಬಾ ಸೂಪರ್ ಡೂಪರಾಗಿ ಹಾಗೂ ಹೆಲ್ದಿಯಾಗಿ ಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಇದನ್ನು ನೋಡಿ ದೊಡ್ಡ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ತುರಿದುಕೊಂಡಿದ್ದೀನಿ. ಸಾಧ್ಯ ಆದಷ್ಟು ತುರಿದುಕೊಳ್ಳಿಕ್ಕೆ ಟ್ರೈ ಮಾಡಿ, ಯಾವುದೇ ರೀತಿ ಮಿಕ್ಸಿ ಮಾಡೋದು ಬೇಡ. ಈ ಥರ ನಾನು ಅರ್ಧ kg ಆಗುವಷ್ಟು ಕೊಬ್ಬರಿಯನ್ನು ಚಿಕ್ಕದಾಗಿ ತುರಿದುಕೊಂಡಿದ್ದೀನಿ. ಕೆಲವ್ರಿಗೆ ಈ ಕೊಬ್ಬರಿ ತುರಿಯೋಷ್ಟು ಟೈಮ್ ಇಲ್ಲ ಅನ್ನೋರು, ತುಂಬ ಕ್ವಿಕ್ಕಾಗಿ ಮಾಡಬೇಕನ್ನೋರು ಅನಿವಾರ್ಯ ಇದ್ದರೆ ಮಿಕ್ಸಿ ಜಾರ್ಗೂ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ kg ಆಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿ ಎಷ್ಟು ಚೆನ್ನಾಗಿ ನೀವು ಜಾಸ್ತಿನ ತೊಗೊಳ್ತೀರೋ ಅಷ್ಟು ಟೇಸ್ಟಾಗಿ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಅಂದರೆ 50 ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 50 ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹೈ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ತುಂಬ ಬೆನಿಫಿಟ್ಸ್ ಇದೆ ಈ ಬಾದಾಮಿಯಲ್ಲಿ. ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಅಂಟನ್ನು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅಂಟನ್ನು ಮಿಸ್ ಮಾಡದೆ ತೊಗೊಳ್ಳಿ. ಇದನ್ನೇನು ನೀವು ಜಜ್ಕೊಳ್ಳೋ ನೆಸೆಸಿಟಿ ಇಲ್ಲ, ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹಾಳ್ವಿ ತೊಗೊಂಡಿದ್ದೀನಿ. ಕೆಲವರಿಗೆ ಹಾಳ್ವಿ ಅಂದರೆ ಗೊತ್ತಿರಲ್ಲ. ಅಂಥವ್ರು ಸ್ಟೋರ್ಗಳಲ್ಲಿ ಹೋಗಿ ಕೇಳಿದರೆ ಖಂಡಿತವಾಗ್ಲೂ ಸಿಗುತ್ತೆ. 50 ಗ್ರಾಮ್ ಆಗುವಷ್ಟು ಎಲ್ಲದೂ ಡ್ರೈ ಫ್ರೂಟ್ಸ್ನ ಕೂಡ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಇನ್ನು ದ್ರಾಕ್ಷಿ, ಪಿಸ್ತಾ, ವಾಲ್ನಟ್ಸ್ ಕೂಡ ತೊಗೊಳ್ಬೋದು. ಬಟ್ ಅದೆಲ್ಲ ಉಪ್ಪುಪ್ಪಾಗಿರೋದ್ರಿಂದ ಉಂಡೆ ಕಹಿ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಜಸ್ಟ್ 2 ಡ್ರೈ ಫ್ರೂಟ್ಸ್ ಮಾತ್ರ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜವರಿ ಉತ್ತುತ್ತಿಯನ್ನು ತೊಗೊಂಡಿದ್ದೀನಿ. 125 ಗ್ರಾಮ್ ಆಗುವಷ್ಟು, ಅಂದರೆ 1/4 kg ಅರ್ಧ ಅಂತಾರಲ್ವ, ಅಷ್ಟು ತೊಗೊಂಡಿದ್ದೀನಿ. ಸಾಧ್ಯ ಇದ್ದಷ್ಟು ಈ ಥರ ಜವರಿ ಉತ್ತುತ್ತಿನೇ ತೊಗೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೂ ಇದು ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಈ ಉತ್ತುತ್ತಿಯಲ್ಲಿ. ಇದನ್ನು ಕೂಡ ಸಿಪ್ಪೆ ತೆಗೆದು ಬೀಜ ಕಡೆಗೆ ಮಾಡಿಕೊಂಡು ಮಿಕ್ಸಿ ಜಾರ್ನಾಗ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ಈಗ ಒಂದು ಕಡಾಯಿ ತೊಗೊಳ್ಳಿ, ಯಾಕೆಂದರೆ ಎಲ್ಲದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಧ್ಯ ಆದಷ್ಟು ಸ್ವಲ್ಪ ರೌಂಡ್ ಶೇಪಲ್ಲಿರುವಂತಹ ಕಡಾಯಿನೇ ತೊಗೊಳ್ಳಿ. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಇದಕ್ಕೆ ಸಾಧ್ಯ ಆದಷ್ಟು ಎಲ್ಲದನ್ನೂ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ತುಪ್ಪ ಜಾಸ್ತಿ ಬೇಕು ಈ ಅಂಟಿನುಂಡೆಗೆ. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಬಬಲ್ಸ್ ಥರ ಅರಳಬೇಕು, ತುಂಬ ಚೆನ್ನಾಗಿ ಅರಳಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೋಗ್ಬಿಡುತ್ತೆ, ಒಂದೊಂದು ಬಬಲ್ಸ್ ಬರೋದಿಲ್ಲ, ತಿನ್ನುವಾಗ ಹಲ್ಲಿಗೆ ಬೇಗ ಅಂಟು ಬಿಡುತ್ತೆ. ಆಗ ಅಂಟಬಾರ್ದು ಅಂದರೆ ನೀವು ನಿಧಾನವಾಗಿ ಈ ಥರ ಅಂಟನ್ನು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲದು ವೈಟ್ ಕಲರ್ಗೆ ಬರಬೇಕು. ಅಂದರೆ ವೈಟ್ ಕಲರ್ಗೆ ಯಾವ ರೀತಿ ಟರ್ನ್ ಆಗಿದೆ ಅಲ್ವಾ, ಎಲ್ಲದು ಇದೇ ಥರ ಬಂದಿದೆ. ಈಗ ಗ್ಯಾಸನ್ನು ನಾವು ಆಫ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ತೀರ ಮತ್ತು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿಕೊಂಡೇ ತೆಗೆದುಕೊಳ್ಳಿ, ಇಲ್ಲಾಂದರೆ ಕೆಲವೊಂದು ಹೊತ್ತೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಉಂಡೆಯನ್ನು ಕಟ್ಟುವಾಗ ನಾವೇನಾದರೂ ಇಡಿಯಾಗಿರುವಂಥ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಹಾಕಿದರೆ ಉಂಡೆ ಕಟ್ಟುವಾಗ ಅದು ಡ್ರೈ ಫ್ರೂಟ್ಸ್ ಎಲ್ಲ ಕಡೆಗೆ ಬಿದ್ದುಬಿಡುತ್ತೆ. ಹಾಗಾಗಿ ಈ ಥರ ಚಿಕ್ಕದಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಎಲ್ಲ ಉಂಡೆಗೂ ತುಂಬ ಚೆನ್ನಾಗಿದು ಅಂಟ್ಕೊಳ್ಳುತ್ತೆ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಇಷ್ಟಾದರೆ ಸಾಕು. ಇದನ್ನ ಸೈಡಲ್ಲಿಡಿ. ತೀರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನಿಜವಾಗ್ಲೂ ಬೇಯಿಸ್ಕೊಬೇಡಿ, ಅದರ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದರೆ ಸಾಕು. ನೆಕ್ಸ್ಟ್ ಅದೇ ಕಡೆಗೆ ತುಪ್ಪ ಅದರಲ್ಲೇ ಇರಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿಯನ್ನು ಸಹ ನಾನು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವೇನಾದರೂ ಬ್ಯುಸಿ ಮಾಮ್ಸ್ ಆಗಿದ್ರೆ ಅಥವಾ ಮನೇಲಿ ಏನಾದರೂ ನಿಮ್ಮ ಮನೇಲಿ ಬಾಣಂತಿಯರಿದ್ದರೆ, ಮಕ್ಕಳು ಚೆನ್ನಾಗಿ ಊಟ ಮಾಡ್ತಿಲ್ಲ ಅನ್ನೋರು ಈ ಅಂಟಿನುಂಡೆನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ಕೂಡ ಚೆನ್ನಾಗಿ ಈಗ
ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಅದೇ ಕಡಾಯಲ್ಲಿ ತುಪ್ಪ ಹಾಗೇ ಇರಲಿ. ಸೊ ನಾವೇನು 50 ಗ್ರಾಮ್ ಆಗೋಷ್ಟು ಆಳ್ವಿಯನ್ನು ತೆಗೆದಿಟ್ಕೊಂಡಿರ್ತೀವಲ್ವ, ಸೊ ಆಳ್ವಿಯನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಆಳ್ವಿಯನ್ನು ಹಾಕುವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಒಂದು 20 ಸೆಕೆಂಡ್ಸ್ ಆದಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಆಳ್ವಿ ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಒತ್ತಿದ ಸ್ಮೆಲ್ ಬರುತ್ತೆ. ಆಲ್ರೆಡಿ ಕಡಾಯಿ ಕೂಡ ಕಾದಿರುತ್ತೆ, ತುಪ್ಪ ಕೂಡ ಕಾದಿರುತ್ತೆ. ಸೊ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು 2 ನಿಮಿಷ ನೀವು ಫ್ರೈ ಮಾಡ್ಕೊಂಡು ತೆಗೆದುಕೊಂಬಿಡಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವೇನು ತುರಿದಿರ್ತೀವಲ್ವ ಕೊಬ್ಬರಿಯನ್ನು, ಸೊ ತುರಿದಿರುವಂಥ ಕೊಬ್ಬರಿಯನ್ನು 2 ಬ್ಯಾಚ್ ಆಗಿ ನಾನು 2 ರೌಂಡಾಗಿ, ಅಂದರೆ ಒಂದೇ ಕಡಾಯಿಯಲ್ಲಿ ಜಾಸ್ತಿ ಕೊಬ್ಬರಿಯನ್ನು ಹಾಕಿಬಿಟ್ರೆ ಸೊ ಅದು ಎಲ್ಲದು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು 2 ರೌಂಡಾಗಿ ಸ್ವಲ್ಪ ಕೊಬ್ಬರಿಯನ್ನು ಈ ಥರ ಚೆನ್ನಾಗಿ ತುಪ್ಪದಲ್ಲಿ ತೀರಾ ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಒಂದು ಮೀಡಿಯಮಾಗಿ ಸ್ವಲ್ಪ ಕೈಗೆ ಮುಟ್ಟುವಷ್ಟು ಬಿಸಿ ತಾಕಿದರೆ ಸಾಕು. ನೋಡಿ ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗ್ಯಾಸನ್ನು ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೈ ಬಿಡದಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೇ ಕಡೆ. ಇಲ್ಲಾಂದರೆ ನೀವೇನಾದರೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಲಿಕ್ಕೆ ಇಟ್ಟು ಒಂದೇ ಕಡೆ ಏನಾದರೂ ಬಿಟ್ಟರೆ ಅದೆಲ್ಲ ಒಂದೇ ಕಡೆ ಕೆಂಪಗಾಗಿಬಿಡುತ್ತೆ. ಸೊ ನೋಡಿ 2 ರೌಂಡ್ ಆಗುವಷ್ಟು ನಾನು ಈ ಥರ ಕೊಬ್ಬರಿಯನ್ನು ಚೆನ್ನಾಗಿ ನಾನು ತುರಿದುಕೊಂಡು ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇಷ್ಟು ಕೊಬ್ಬರಿಯನ್ನು ನಾನೀಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾನು ಅದೇ ಕಡಾಯಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಬಟ್ ಹಾಕೋದ್ರಿಂದ ಸ್ವಲ್ಪ ತಿನ್ನುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಸ್ಕಿಪ್ ಮಾಡಿ, ಗಸಗಸೆ ತಿನ್ನೋಕೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಇದು ನಿಮಗೆ ಆಫ್ನರ್ ಅಷ್ಟೇ. ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಕಲರ್ ಚೇಂಜ್ ಆಗೋ ತನಕ ನೀವು ರೋಸ್ಟ್ ಮಾಡಿದರೆ ಸಾಕು. ಇದು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಒತ್ತಿದ ಸ್ಮೆಲ್ ಕೂಡ ಬರುತ್ತೆ. ಒಂದು 2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದಾಗೆ. ಇದನ್ನು ಒಂದು 2 ನಿಮಿಷ ಆದಮೇಲೆ ಸೈಡಿಗೆ ಒಂದು ಪ್ಲೇಟ್ಗೆ ಎತ್ತಿಟ್ಬಿಡಿ. ನೆಕ್ಸ್ಟ್ ನಾನಲ್ಲಿ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ಅರ್ಧ kg ಆಗುವಷ್ಟು ನಾನಿಲ್ಲಿ ಕೊಬ್ಬರಿಗೆ ಕಪ್ ಅಳತೆ ಪ್ರಕಾರ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ 4 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸೊ 3.5 ಕಪ್ ಅಥವಾ 4 ಕಪ್ ಇಷ್ಟಾದರೆ ಸಾಕು. ನಿಮಗೇನಾದರೂ ಹಾಕುವಾಗ ಅಥವಾ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡುವಾಗ ಜಾಸ್ತಿ ಸ್ವೀಟ್ ಅನ್ನಿಸ್ತಂದರೆ ಸ್ವಲ್ಪ ತೆಗೆದುಬಿಡಿ. ಸ್ವಲ್ಪ ಅರ್ಧ ಕಪ್ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಾವು ಸ್ವೀಟ್ ಮಾಡುವಾಗ ನಮಗೆ ಸ್ವೀಟ್ ಏನಾದರೂ ಕಡಿಮೆ ಅನ್ನಿಸ್ತಂದರೆ ಮತ್ತೆ ಪಾಕ ಮಾಡೋಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಅರ್ಧ ಕಪ್ ಜಾಸ್ತಿನೇ ಹಾಕ್ಕೊಳ್ಳಿ, ಪಾಕ ಉಳಿದ್ರೂ ಪರವಾಗಿಲ್ಲ. ಸೊ ಈಗ ಒಂದು ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಬೆಲ್ಲ ಕರಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನು ಖಂಡಿತವಾಗ್ಲೂ ಹಾಕೋದು ಬೇಡ. ಬೆಲ್ಲವನ್ನು ನೀವು ಚೆನ್ನಾಗಿ ಸಣ್ಣದಾಗಿ ಜಜ್ಕೊಳ್ಳೋದ್ರಿಂದ ಬೇಗ ಬೆಲ್ಲ ಕೂಡ ಕರಗುತ್ತೆ, ನಿಮಗೆ ಸಮಯ ಕೂಡ ಹಿಡಿಯೋದಿಲ್ಲ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಬೆಲ್ಲ ಬೇಗ ಕೂಡ ಕರಗುತ್ತೆ. ಸೊ ಸಾಧ್ಯ ಆದಷ್ಟು ನೀವು ಆರ್ಗ್ಯಾನಿಕ್ ಬೆಲ್ಲವನ್ನೇ ತೊಗೊಳ್ಳಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಬೆಲ್ಲ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ ಅದು ಬೆಲ್ಲ ಪಾಕ ಬರೋಷ್ಟಿಗೆ ಚೆನ್ನಾಗಿ ಕರಗೋ ಅಷ್ಟಿಗೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಉತ್ತುತ್ತಿನ ನಿಮಗೆ ತೋರಿಸಿದ್ನಲ್ವ, ಈ ರೀತಿಯಾಗಿ ನಾನು ಸಿಪ್ಪೆಯನ್ನು ತೆಗೆದು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಹಲ್ಲಲ್ಲಿ ಬೇಗ ಸಿಕ್ಕೊಳ್ಳೋದಿಲ್ಲ, ಉತ್ತುತ್ತಿ ಹಾಕಿದ್ದೀವನ್ನೋ ಫೀಲೇ ಬರೋದಿಲ್ಲ. ಸೊ ಅದನ್ನ ಸೈಡಲ್ಲಿ ನೆಕ್ಸ್ಟ್ ನಾನೀಗ ಅಂಟೇನು ತೊಗೊಂಡಿದ್ನಲ್ವ ಅದು ಸುಡ್ತಿತ್ತು. ಸೊ ಹಾಗಾಗಿ ಆ ಥರ ಇಟ್ಟೆ. ಈ ಥರ ನಮಗೆ ಸ್ಮ್ಯಾಶ್ ಮಾಡೋ ಥರ ರೋಸ್ಟ್ ಆದರೆ ಸಾಕು. ನೋಡಿ ನಿಮಗೆ ಕೈಯಿಂದ ಸ್ಮ್ಯಾಶ್ ಮಾಡೋವಷ್ಟು ಟೈಮ್ ಇಲ್ಲ ಅನ್ನೋರು ಕ್ವಿಕ್ಕಾಗಿ ನಾವೀಗ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಜಜ್ಕೊಳ್ಳೋದಿರುತ್ತಲ್ವ, ಸೊ ಇದರಲ್ಲಿ ಹಾಕ್ಕೊಂಡು ನೀವು ಚೆನ್ನಾಗಿ ಕುಟ್ಟಿದರೆ ಸಾಕು. ಕುಟ್ಟೋದಿರುತ್ತಲ್ವ, ಸೊ ಅದ್ರ ಒಳಗಡೆ ಹಾಕಿ ಅಥವಾ ಒಳ್ಳಿನಲ್ಲಿ ಹಾಕಿ ಕೂಡ ಕುಟ್ಕೊಳ್ಬೋದು. ಕೆಲವರು ಮಿಕ್ಸಿ ಜಾರ್ಗೆ ಹಾಕ್ತಾರೆ. ಮಿಕ್ಸಿ ಜಾರ್ಗೆ ಹಾಕಿದರೆ ಅದು ಸಂಪೂರ್ಣವಾಗಿ ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ಹಾಗೆ ಹಾಕೋದು ಬೇಡ. ಕೈಲೇ ಸ್ಮ್ಯಾಶ್ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಈ ಥರ ಕುಟ್ಕೊಂಬಿಡಿ. ಇಷ್ಟಾದರೆ ಸಾಕು, ತರಿಯಾಗಿ ಕುಟ್ಕೊಳ್ಳಿ. ಈಗ ಇದನ್ನ ಸೈಡಲ್ಲಿಡಿ. ಪಾಕ ಕೂಡ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ನೀವು ಯಾವುದೇ ರೀತಿ ಇದಕ್ಕೆ ಕಲರ್ ಹಾಕೋ ನೆಸೆಸಿಟಿ ಇಲ್ಲ. ಕೆಲವರು ಮಾರ್ವಾಡೀಸ್ ಎಲ್ಲ ಈ ರೀತಿ ಉಂಡೆ ಮಾಡುವಾಗ ಕಲರ್ ಕೂಡ ಹಾಕ್ಕೊಂಡು ಬಿಡ್ತಾರೆ. ಆ ಥರ ಕಲರ್ ಹಾಕೋದು ಬೇಡ. ನೋಡಿ ಪಾಕ ಒಂದೆಳೆ ಪಾಕ ಬಂದರೆ ಸಾಕು. ನಾವು ಈ ಥರ ಕೈಲಿ ಮುಟ್ಟು ನೋಡಿದಾಗ ಒಂದೆಳೆ ಬರಬೇಕು ನಮ್ಮ ಕೈಯಿಂದ. ಸೊ ಆ ಥರ ಬರೋಕ್ಕಿಂತ ಒಂದು 80% ಆಲ್ರೆಡಿ ಬೆಲ್ಲೆಲ್ಲ ಚೆನ್ನಾಗಿ
ಬಾಯ್ಲ್ ಆಗಿದೆ, ಇನ್ನೊಂದು 20% ಬಂದರೆ ಸಾಕು. ಈಗ ನಮ್ಮಮ್ಮ ನೋಡ್ತಿದ್ರು, ಸೊ ನಿನಗೆ ನೋಡೋಕ್ಕೆ ಬರ್ತಿಲ್ಲ ತಗಿ ಅಂತೇಳಿ ಈಗ ನಮ್ಮಮ್ಮ ಪಾಕ ಕೂಡ ನೋಡ್ತಿದ್ರು. ಸೊ ಒಂದೆಳೆ ಪಾಕ ಕೂಡ ಬಂದಿದೆ, ಇಷ್ಟಾದರೆ ಸಾಕು, ಜಾಸ್ತಿ ಬೆಲ್ಲ ಕುದಿಸೋ ನೆಸೆಸಿಟಿ ಇಲ್ಲ. ರೆಡಿ ಮಾಡಿ ಇಟ್ಕೊಂಡಿರುವಂತಹ ರೋಸ್ಟ್ ಮಾಡಿರುವಂಥ ಈ ಕೊಬ್ಬರಿ ಪಾತ್ರೆಗೆ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ, ಅಂದರೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿ ಆಗುತ್ತೆ. ಇದಕ್ಕೆ ನಾವು ಏನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅಂಟು, ಡ್ರೈ ಫ್ರೂಟ್ಸು, ಮಿಕ್ಸಿ ಜಾರ್ಗೆ ಮಾಡಿರ್ತೀವಂಥ ಉತ್ತುತ್ತಿ, ಈ ಥರದ್ದನ್ನೆಲ್ಲದನ್ನು ಹಾಕ್ಕೊಳ್ಬೇಕು. ಅದರಲ್ಲಿರುವಂಥ ತುಪ್ಪ ಸಮೇತ ಕೂಡ ನೀವು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕ ಹಾಕೋಕ್ಕಿಂತ ಮುಂಚೆನೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಪಾಕವನ್ನು ಹಾಕಿ ಒಂದು ಜರಡಿ ತೊಗೊಂಡು ಕ್ಲೀನಾಗಿ ಪಾಕವನ್ನು ಸೋಸ್ಕೊಳ್ಳಿ. ಪಾಕದಲ್ಲಿ ಕೆಲವೊಂದು ಸಲ ಹರಳುಗಳು ತುಂಬ ಇರುತ್ತೆ, ಸೊ ಸಾಧ್ಯ ಆದಷ್ಟು ನೀವು ಈ ಪ್ರೊಸೆಸನ್ನು ಮಿಸ್ ಮಾಡದೆ ಮಾಡಬೇಕು. ಬೆಲ್ಲವನ್ನು ಖಂಡಿತವಾಗ್ಲೂ ನೀವು ಜರಡಿ ಸಹಾಯದಿಂದ ಸೋಸಿನೇ ಈ ಪಾಕವನ್ನು ಕೊಬ್ಬರಿ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ನಮ್ಮಮ್ಮ ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಿದ್ರು, ಸ್ವಲ್ಪ ಆಮೇಲೆ ಏನಾದರೂ ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೊಳ್ಳೋಣ ಅಂತೇಳಿ ಇಷ್ಟು ಮಾತ್ರ ಹಾಕ್ಕೊಂಡು ಈ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು, ಅಂದರೆ ಒಂದು ಬೌಲ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದಾರೆ. ಸೊ ಇನ್ನೂ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗಿತ್ತು. ನಮ್ಮ ಮನೇಲಿ ಸ್ವಲ್ಪ ನಾವು ಜಾಸ್ತಿ ಎಮ್ಮೆ ತುಪ್ಪವನ್ನು ಯೂಸ್ ಮಾಡ್ತೀವಿ. ತುಪ್ಪ ಸ್ವಲ್ಪ ನಾನು ಬೇರೆ ಸ್ವೀಟ್ಸ್ಗಳನ್ನೆಲ್ಲ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೆ, ಸೊ ಹಾಗಾಗಿ ಒಂದು ಬೌಲ್ ಮಾತ್ರ ಉಳಿದಿತ್ತು, ಅದೇ ತುಪ್ಪವನ್ನು ಕಾಯಿಸಿ ನಾನು ಹಾಕಿದ್ದೀನಿ. ಸಾಧ್ಯ ಆದಷ್ಟು ನಿಮಗೆ ತುಪ್ಪ 2 ಬೌಲ್ ಅಲ್ಲ 3 ಬೌಲ್ ಹಾಕಿದರೂ ಕಡಿಮೆನೇ, ತುಂಬ ಹೆಲ್ದಿಯಾಗಿರುತ್ತೆ ತುಪ್ಪವನ್ನು ಹಾಕೋದ್ರಿಂದ. ತುಪ್ಪವನ್ನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಉಂಡೆ ಹದಕ್ಕೆ ಬಂದಿದನೋ ಇಲ್ವೋ. ಬಂದಿಲ್ಲ ಅಂದರೆ ಸ್ವಲ್ಪ ಪಾಕನ ಹಾಕ್ಕೊಳ್ಳಿ, ಬಂದರೆ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನಮ್ಮಮ್ಮ ಮಾಡುವಂಥ ಉಂಡೆ ರೆಸಿಪಿಗಳಲ್ಲಿ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಡೆಲಿವರಿ ಟೈಮ್ನಲ್ಲಿ ಊಟ ಮಾಡೋದಕ್ಕಿಂತ ಜಾಸ್ತಿ ಈ ಉಂಡೆಗಳನ್ನು ತಿಂತಿದ್ದೆ, ಅಷ್ಟು ಹೆಲ್ದಿಯಾಗಿ ಕೂಡ ಇರುತ್ತೆ. ಎದೆ ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಕೂಡ. ಪಾಪುಗೂ ತುಂಬ ಹೆಲ್ದಿಯಾಗಿರುವಂಥ ಬ್ರೀಸ್ಟ್ ಮಿಲ್ಕ್ ಕೂಡ ನಿಮಗೆ ಸಿಗುತ್ತೆ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವೇನಾದರೂ ಬಾಣಂತಿಯರಾಗಿದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಆಳ್ವಿ ಜ್ಯೂಸನ್ನು ಕುಡಿದಾದ್ಮೇಲೆ ಈ ಥರ ಒಂದು 2 ಉಂಡೆ ತಿಂದರೆ ಸಾಕು. ಸಿಸರನ್ ಏನಾದರೂ ಆಗಿದ್ದರೆ ಅಥವಾ ನಾರ್ಮಲ್ ಡೆಲಿವರಿನೇ ಆಗಿರಲಿ, ನಮಗೆ ತುಂಬ ಗಟ್ಟಿಯಾಗುವಂತಹ ಒಂದು ಹೆಲ್ದಿ ಫುಡ್ ಅಂದರೆ ಇದು. ಸೊ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಉಂಡೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬಂದಿದೆ. ಈಗ ನಮ್ಮಮ್ಮ ಉಂಡೆನ ಕಟ್ತಿದ್ದಾರೆ. ಸೊ ಈ ಥರ ನಾರ್ಮಲಾಗಿ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳಿ. ಕೆಲವೊಂದು ಸಲ ದೊಡ್ಡದಾಗಿ ಉಂಡೆ ಮಾಡಿಬಿಟ್ರೆ ಅದು ನೋಡಿಬಿಟ್ರೇ ಇಷ್ಟು ದೊಡ್ಡ ಉಂಡೆ ತಿನ್ನಬೇಕಾ ಅನ್ನೋ ಫೀಲ್ ಕೆಲವ್ರಿಗಾಗುತ್ತೆ. ಸೊ ಹಾಗಾಗಿ ಸಾಧ್ಯದಷ್ಟು ಉಂಡೆನ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ನೋಡಿ ಇಷ್ಟು ಉಂಡೆ ಆದರೆ ಸಾಕು. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ವಿಂಟರ್ ಸ್ಪೆಷಲ್ಗೆ ಅಥವಾ ಮನೇಲಿ ಏನಾದರೂ ಫೆಸ್ಟಿವಲ್ ಇದ್ದರೆ, ಮನೇಲಿ ಏನಾದರೂ ನೀವು ಜಾಸ್ತಿ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತೀನಿ ಅಂದರೆ, ಸೊ ಆ ರೆಸಿಪೀಸ್ಗಳನ್ನು ಬಿಟ್ಟು ನೀವು ಈ ಥರ ನೀವು ಒಂದು 20 ಡೇಸ್ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಸೊ ನೋಡಿ ಉಂಡೆನ ಮಾಡಿದ ತಕ್ಷಣ ಮುಚ್ಚಿಡಬೇಡಿ. ಒಂದು ಅಗಲವಾದ ಪಾತ್ರೆಯಲ್ಲೇ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ, ಇಲ್ಲಾಂದರೆ ಉಂಡೆ ತುಂಬ ಸ್ಮೆಲ್ ಬಂದುಬಿಡುತ್ತೆ. ನೀವೇನಾದರೂ ಖಂಡಿತವಾಗ್ಲೂ ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 2 ಡೇಸ್ ಆದಮೇಲೆ ನೀವು ಬಾಕ್ಸ್ಗೆ ಹಾಕಿಡ್ಬೋದು. ಫೈನಲಾಗಿ ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾದ ಈ ಅಂಟಿನುಂಡೆ ಮಾಡೋದು ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡಿದ್ದೀನಿ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.